ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 12ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆ ಈ ದಿನ ಇದೆ. ಇದು ಈ ದಿನ ರಾತ್ರಿ 4 ಗಂಟೆ 7 ನಿಮಿಷದವರೆಗೆ ಇರಲಿದೆ. ನಂತರ ಕೃಷ್ಣ ಪಕ್ಷದ ಪ್ರತಿಪದ್ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಸಂಜೆ 4 ಗಂಟೆ 55 ನಿಮಿಷದವರೆಗೆ ಇರಲಿದೆ. ನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಸಂಜೆ 4 ಗಂಟೆ 38 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ಇದು ಈ ದಿನ ರಾತ್ರಿ 8 ಗಂಟೆ 38 ನಿಮಿಷದವರೆಗೆ ಇರಲಿದೆ. ನಂತರ ಹರ್ಷಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 51 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 45 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 30 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 21 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 20 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 47 ನಿಮಿಷದವರೆಗೆ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 11 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 10 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 31 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ಥಿರವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಯಾಕೆಂದರೆ ನಮ್ಮ ಕರ್ಮಕ್ಕೆ, ನಮ್ಮ ಶ್ರಮಕ್ಕೆ, ನಮ್ಮ ವೃತ್ತಿಗೆ, ನಮ್ಮ ಉದ್ಯೋಗಕ್ಕೆ, ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಕೂಡ ಕಾರಕನಾಗಿರುವಂಥವನು ಶನಿ. ಹಾಗಾಗಿ ಈ ದಿನ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೀಬಹುದು, ಮಂದಗತಿಯಲ್ಲಿ ಚಲಿಸ್ಬೋದು. ಆದರೂ ಕೂಡ ಶಾಶ್ವತವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಆದರೆ ಸಹನೆಗೆ, ಶಾಂತಿಗೆ ಕಾರಕನಾಗಿರುವಂಥ ಶನಿಯಿಂದ ನಾವು ಕಲಿಯಬೇಕಾಗಿರುವಂಥದ್ದು ಏನಂದರೆ ಈ ಫಲಿತಾಂಶಗಳಿಗಾಗಿ ನಾವು ಬಹಳ ತಾಳ್ಮೆಯಿಂದ ಕಾಯಬೇಕು. ಹಾಗೆ ಶಾಶ್ವತವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಉದಾಹರಣೆಗೆ ಕೆಲವರು ಆಧ್ಯಾತ್ಮಿಕವಾಗಿ ಸಾಧನೆಯನ್ನು ಮಾಡ್ತಾರೆ.
ಆ ಸಾಧನೆ ಜೀವಿತದ ಕೊನೆಯವರೆಗೂ ಕೂಡ ಇರುವಂಥದ್ದು. ಹಾಗಾಗಿ ತತ್ಕಾಲಕ್ಕೆ ತೃಪ್ತಿ ಅನ್ನುವಂಥದ್ದು ಇರಲ್ಲ, ಶಾಶ್ವತವಾದಂತಹ ಒಂದು ಫಲವನ್ನು ಈ ದಿನದ ಕೆಲಸ ಕಾರ್ಯಗಳಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಏಕೆಂದರೆ ಇಂತಹ ಒಂದು ಜ್ಞಾನ ಸಂಪಾದನೆ ಏನಿದೆ, ಕಲಿಕೆ ಏನಿದೆ, ಗುರುಗಳ ಉಪದೇಶ ಏನಿದೆ, ಇದು ಬಹಳಷ್ಟು ಮಟ್ಟಿಗೆ ಸಿದ್ಧಿಸುತ್ತೆ. ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ಇದೆಲ್ಲ ಇರುವಂಥದ್ದೇ. ಹಾಗಾಗಿನೇ ಸ್ಥಿರವಾಗಿ ನಾವು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ದಿನದಲ್ಲಿ ಸಾಧ್ಯ ಇದೆ. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳನ್ನು ಗುರುಹೋರಾದಲ್ಲಿ ಏನಾದರೂ ಆರಂಭ ಮಾಡಿಬಿಟ್ರೆ ಅತ್ಯುತ್ತಮವಾದಂಥ ಫಲಗಳೇ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 16 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 26 ನಿಮಿಷದಿಂದ ರಾತ್ರಿ 10 ಗಂಟೆ 24 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ನಿಮ್ಮ ಅನಿಸಿಕೆಯಂತೆ ಫಲಿತಾಂಶಗಳು ಸಿಕ್ಕಲ್ಲ, ಸ್ವಲ್ಪ ನಿಧಾನವಾಗಿ ಸಿಕ್ಕುವಂಥದ್ದು. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 14 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 27 ನಿಮಿಷದಿಂದ ರಾತ್ರಿ 9 ಗಂಟೆ 26 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ತುಂಬ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕೆಲವೊಂದು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇತ್ಯಾದಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ಅವರು ತುಂಬ ಸಾಹಸದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇಂಥವರಿಗೆ ತುಂಬ ಅನುಕೂಲತೆ ಇದೆ ಈ ದಿನದ ಕುಜ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಈ ದಿನ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 17 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 26 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 23 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ರವಿ ಹೋರಾದಲ್ಲಿ ಬೇಡ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 19 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಅಪರಾಹ್ನ 5 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 23 ನಿಮಿಷದಿಂದ ರಾತ್ರಿ 12 ಗಂಟೆ 21 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ಚೈತ್ರ ಮಾಸದಲ್ಲಿ ಬರುವಂಥ ಮೊದಲ ಹುಣ್ಣಿಮೆ ಇದು. ಅಂದರೆ ಇಡೀ ಸಂವತ್ಸರಕ್ಕೆ ಇದು ಪ್ರಪ್ರಥಮವಾದಂಥ ಹುಣ್ಣಿಮೆ ಇದು. ಆದ್ದರಿಂದಲೇ ಇದನ್ನು ಚಿತ್ರ ಪೂರ್ಣಿಮೆ ಅಂತ ಹೇಳಿ ಕರೀತಾರೆ. ಇದನ್ನು ದವನದ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗೆ ಅಕ್ಕನ ಹುಣ್ಣಿಮೆ ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ ಚಿತ್ರ ಪೂರ್ಣಿಮೆ ಚೈತ್ರ ಮಾಸದಲ್ಲಿ ಬರುವಂಥ ಹುಣ್ಣಿಮೆ, ಒಂದು ವಿಶೇಷವಾದಂಥ ಹಬ್ಬ ಇದು. ಏಕೆಂದರೆ ಯಮನ ಆಸ್ಥಾನದಲ್ಲಿರುವಂಥ ಚಿತ್ರಗುಪ್ತನನ್ನು ಆರಾಧನೆ ಮಾಡುವಂಥ ದಿನ ಇದು. ಹಾಗೆ ತಮಿಳುನಾಡಿನಲ್ಲಿ ಬಹಳ ವಿಶೇಷವಾಗಿ ಇದನ್ನು ಚಿತ್ತಿರೈ ಪೂರ್ಣಿಮೆ ಅಂತ ಹೇಳಿ ಕೂಡ ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ಇಲ್ಲಿ ಮರಣ ಹೊಂದಿದಂತಹ ಮನುಷ್ಯನ ಆತ್ಮ ಮೊದಲು ಯಮಲೋಕಕ್ಕೆ ಹೋಗುತ್ತೆ. ಅಲ್ಲಿ ಆ ಮನುಷ್ಯ ತನ್ನ ಜೀವಿತ ಅವಧಿಯಲ್ಲಿ ಮಾಡಿರುವಂಥ ಸರಿ ತಪ್ಪುಗಳಾಗಲಿ,
ಪಾಪ ಪುಣ್ಯಗಳಾಗಲಿ, ಒಳ್ಳೆಯ ಕಾರ್ಯ ಕೆಟ್ಟ ಕಾರ್ಯ ಇವುಗಳನ್ನು ಲೆಕ್ಕಾಚಾರ ಮಾಡಲಾಗುತ್ತೆ. ಈ ಲೆಕ್ಕಾಚಾರ ಮಾಡುವಂಥ ಒಂದು ಡಿವೈನ್ ಅಕೌಂಟೆಂಟ್ ಯಾರು ಅಂತ ಹೇಳಿದ್ರೆ ಅವರೇ ಚಿತ್ರಗುಪ್ತರು. ಹಾಗಾಗಿ ಮನುಷ್ಯ ಮಾಡಿರುವಂಥ ಒಳ್ಳೆಯ ಕೆಲಸಗಳನ್ನು ಕೆಟ್ಟ ಕೆಲಸಗಳನ್ನು ಟ್ರ್ಯಾಕ್ ಮಾಡೋದು ಯಾರು ಅಂತ ಹೇಳಿದ್ರೆ ಚಿತ್ರಗುಪ್ತ. ಹಾಗಾಗಿ ಇಲ್ಲಿಯವರೆಗೆ ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳಿ ಬೇಡಿಕೊಳ್ಳುವಂಥ ದಿನ ಇದು. ಹಾಗಾಗಿ ಚಿತ್ರಗುಪ್ತನನ್ನು ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ನಾವು ತಿಳಿದೋ ತಿಳಿಯದೆಯೋ ಮಾಡಿರುವಂಥ ತಪ್ಪುಗಳನ್ನು ನಿವಾರಣೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಬೋದು. ಹಾಗಾಗಿನೇ ಚಿತ್ರಗುಪ್ತ ನಮ್ಮನ್ನು ಕ್ಷಮಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಇದನ್ನು ಚಿತ್ರ ಪೂರ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು. ಮತ್ತೊಂದು ಪೌರಾಣಿಕ ಹಿನ್ನೆಲೆಯಂತೆ ಈ ಚಿತ್ರ ಪೂರ್ಣಿಮೆಯ ದಿನ ದೇವತೆಗಳ ಅಧಿಪತಿಯಾದಂಥ ಇಂದ್ರನನ್ನು ಕುರಿತಂತಹ ಹಬ್ಬ ಇದು ಅಂತ ಕೂಡ ಹೇಳ್ತಾರೆ. ಏಕೆಂದರೆ ಇಂದ್ರನಿಗೆ ಭೂಲೋಕದಲ್ಲಿ ಪೂಜೆ ಇಲ್ಲ. ಆದರೂ ಕೂಡ ಈ ದಿನ ಮಾತ್ರ ಇಂದ್ರದೇವನನ್ನು ಸಂಸ್ಮರಿಸುವಂಥ ಒಂದು ದಿನ. ಇನ್ನು ಕಾಂಚೀಪುರಂನಲ್ಲಿರುವಂಥ ಚಿತ್ರಗುಪ್ತ ದೇವಾಲಯ ಆಗಲಿ, ತಿರುವಾಕರೈನಲ್ಲಿರುವಂಥ ಚಂದ್ರಮೌಳೇಶ್ವರ ದೇವಾಲಯದಲ್ಲೇ ಮತ್ತು ಧಾರಾಸುರಂನಲ್ಲಿರುವಂಥ ಐರಾವತೇಶ್ವರ ದೇವಾಲಯದಲ್ಲಿ ಬಹಳ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಈ ಚಿತ್ರ ಪೂರ್ಣಿಮೆಯ ದಿನ. ಇನ್ನು ಈ ದಿನ ಮಾಡಿರುವಂಥ ಪಾಪಗಳು ನಾಶವಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನದಿಗಳಲ್ಲಿ ಪುಣ್ಯ ಸ್ನಾನವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಪುಣ್ಯ ಸ್ನಾನಕ್ಕೂ ಕೂಡ ಈ ದಿನ ಬಹಳ ವಿಶೇಷವಾಗಿ ಇರುವಂಥದ್ದು. ಇನ್ನು ಈ ದಿನ ಲವಣರಹಿತವಾಗಿ ಅಂದರೆ ಉಪ್ಪಿಲ್ಲದ ಅಡುಗೆಯನ್ನು ತಯಾರು ಮಾಡಿ ಚಿತ್ರಗುಪ್ತನಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿದ್ರೆ ನಾವು ಮಾಡಿರುವಂಥ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು. ಜೊತೆಗೆ ಶಾಶ್ವತವಾಗಿ ನಾವು ಸ್ವರ್ಗವನ್ನು ಪಡ್ಕೊಳ್ತೇವೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಅತ್ಯಂತ ಶಕ್ತಿಯುತವಾದಂತಹ ಅಂದರೆ ಪವರ್ಫುಲ್ ಆಗಿರುವಂತಹ ದಿನ ಅಂತ ಹೇಳಿದ್ರೆ ಇದು ಈ ಚಿತ್ರ ಪೌರ್ಣಿಮೆಯ ದಿನ. ಇನ್ನು ಈ ದಿನ ಬಡಬಗ್ಗರಿಗೆ ದಾನ ಧರ್ಮಾದಿಗಳನ್ನು ಮಾಡುವಂಥ ಪದ್ಧತಿಯನ್ನು ಕೂಡ ಕೆಲವರು ಇಟ್ಕೊಂಡಿದ್ದಾರೆ. ಇದರಿಂದ ಪುಣ್ಯ ಸಂಪಾದನೆ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಬೇರೆ ದಿನಗಳಲ್ಲಿ ಪಡ್ಕೊಳ್ಳುವಂಥ ಪುಣ್ಯಕ್ಕಿಂತ 10 ಪಟ್ಟು ಹೆಚ್ಚು ಪುಣ್ಯ ಈ ದಿನದ ದಾನ ಧರ್ಮಾದಿ ಕಾರ್ಯಗಳಿಂದ, ಧಾರ್ಮಿಕ ಕಾರ್ಯಗಳಿಂದ ಲಭಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಇದು ಬಹಳ ವಿಶೇಷವಾಗಿ ಪರಿಗಣಿಸಲ್ಪಡುವಂಥ ಒಂದು ದಿನ. ಇನ್ನು ಈ ಹುಣ್ಣಿಮೆಯನ್ನು ಅಕ್ಕನ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಅಕ್ಕ ಮಹಾದೇವಿ ಜನಿಸಿದಂತಹ ದಿನ. ಅದರಲ್ಲೂ ಈ ಶಿವಶರಣೆ ವಚನಗಾರ್ತಿ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನ ಹೆಸರಿನಲ್ಲಿ ಹಲವಾರು ವಚನಗಳನ್ನು ರಚಿಸಿರುವಂಥವ್ರು. ಹಾಗಾಗಿ ಅಂತಹ ಶಿವಶರಣೆಯ ಸಂಸ್ಮರಣೆ ಮಾಡುವಂಥ ದಿನ ಇದು. ಅದರಲ್ಲೂ ಈ ಸಂವತ್ಸರದ ಮೊದಲ ಹುಣ್ಣಿಮೆ ಚೈತ್ರ ಹುಣ್ಣಿಮೆಯ ದಿನ ಅಕ್ಕ ಮಹಾದೇವಿಯ ಜನ್ಮದಿನ. ಅದಕ್ಕೆ ಈ ದಿನವನ್ನು ಅಕ್ಕನ ಹುಣ್ಣಿಮೆ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇನ್ನು ದವನದ ಹುಣ್ಣಿಮೆ ಅಂತ ಹೇಳಿ ಈ ದಿನವನ್ನು ಕರೀತಾರೆ. ಈಗಾಗಲೇ ದವನದ ಬಗ್ಗೆ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನೇ ಮಾಡಿ ಪ್ರಸಾರ ಮಾಡಿದ್ದೇವೆ. ಯಾಕಾಗಿ ದವನ ಈ ಚೈತ್ರ ಮಾಸದಲ್ಲಿ ತುಂಬ ಶ್ರೇಷ್ಠ. ಹಬ್ಬ ಹರಿದಿನಗಳಲ್ಲಿ, ಜಾತ್ರಾ ಮಹೋತ್ಸವಗಳಲ್ಲಿ ದವನವನ್ನೇ ನಾವು ಯಾಕೆ ಪೂಜೆಗೆ ಬಳಸಬೇಕು ಅನ್ನುವಂಥ ಒಂದು ವಿಚಾರ. ಹಾಗಾಗಿ ದವನದ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡಿರುವಂಥ ಈ ವಿಶೇಷವಾದಂಥ ಕಾರ್ಯಕ್ರಮವನ್ನು ನೋಡಿ ಅದರಿಂದ ನೀವು ತಿಳ್ಕೊಳ್ಬೋದು. ಅದರಲ್ಲೂ ಕರ್ನಾಟಕ ಈ ಹುಣ್ಣಿಮೆಗೆ ತುಂಬ ಹೆಸರುವಾಸಿ. ಏಕೆಂದರೆ ಕರ್ನಾಟಕದಲ್ಲಿರುವಂಥ ಶ್ರೀ ಕ್ಷೇತ್ರ ಯಲ್ಲಮ್ಮನ ಗುಡ್ಡದಲ್ಲಿ ದವನದ ಹುಣ್ಣಿಮೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡ್ತಾರೆ. ಅದರಲ್ಲೂ ರೈತರು ತಾವು ಬೆಳೆದಂತಹ ಬೆಳೆಯ ಪದಾರ್ಥಗಳನ್ನು ತಂದು ಬಯಲಿನಲ್ಲಿ ಅಡುಗೆಯನ್ನು ಸಿದ್ಧ ಮಾಡಿ ಶ್ರೀದೇವಿ ಯಲ್ಲಮ್ಮನಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ಪ್ರತಿಯೊಬ್ಬರೂ ಕೂಡ ಹಂಚಿ ಸ್ವೀಕರಿಸುವಂಥದ್ದು. ಹಾಗಾಗಿ ಇಲ್ಲಿ ದವಸ ಧಾನ್ಯಗಳನ್ನು ದಯಪಾಲಿಸಿದಂತಹ ದೇವಿಗೆ ಕೃತಜ್ಞತೆಯನ್ನು ಹೇಳುವಂಥ ದಿನ ಇದು. ಹಾಗೆ ಈ ದವನದ ಹುಣ್ಣಿಮೆಯ ದಿನ ನಾವು ಯಾವುದೇ ದೇವರನ್ನು ಪೂಜೆ ಮಾಡಿದ್ರೂ ಕೂಡ ದವನವನ್ನೇ ಬಳಸಬೇಕು ಅನ್ನುವಂಥದ್ದಿದೆ. ಇದರಿಂದ ಹೆಚ್ಚು ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಬೆಂಗಳೂರು ಕರಗ ಮಹೋತ್ಸವ ನಡೆಯುವಂಥ ಹುಣ್ಣಿಮೆ ಕೂಡ ಇದು. ಹಾಗೆ ಆನೆಕಲ್ನಲ್ಲೂ ಒಂದು ಕರಗ ನಡೆಯುತ್ತೆ. ಕರಗ ಮಹೋತ್ಸವಗಳು ಈ ಭಾಗದಲ್ಲಿ ಬಹಳ ವಿಶೇಷವಾಗಿ ನಡೆಯುವಂಥ ದಿನ ಇದು, ಈ ಚಿತ್ರ ಪೂರ್ಣಿಮೆಯ ದಿನ. ನಮ್ಮ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಈ ದಿನ ರಥೋತ್ಸವಗಳು ನಡೆಯುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ಜಾತ್ರಾ ಮಹೋತ್ಸವ ಆಗಲಿ ರಥೋತ್ಸವ ಆಗಲಿ ಬಹಳ ವಿಶೇಷ ರೀತಿಯಲ್ಲಿ ಈ ಹುಣ್ಣಿಮೆಯಂದು ಆರಂಭ ಆಗ್ತಾ ಇರುವಂಥದ್ದು. ಹಾಗಾಗಿ ಹುಣ್ಣಿಮೆಯ ಬೆಳದಿಂಗಳ ಬದುಕು ತಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋಣ. ಇನ್ನು ಈ ದಿನ ಈಗಾಗಲೇ ಹೇಳಿದಾಗೆ ಬೆಂಗಳೂರು ಕರಗ ಮಹೋತ್ಸವ ನಡೆಯುವಂಥದ್ದು. ಇದು ತಿಗಳರಪೇಟೆಯಲ್ಲಿ ಬೆಂಗಳೂರಿನಲ್ಲಿ ನಡೆಯುವಂಥ ಒಂದು ವಾರ್ಷಿಕ ಹಬ್ಬ ಇದು. ಇದನ್ನು ಮುಖ್ಯವಾಗಿ
ಚಾಲುಕ್ಯ ರಾಜವಂಶದ ಸಮುದಾಯಕ್ಕೆ ಸೇರಿದಂತಹ ವಹ್ನಿಕುಲ ಕ್ಷತ್ರಿಯರು ಆಚರಣೆ ಮಾಡುವಂತಹ ಒಂದು ಕರಗ ಮಹೋತ್ಸವ ಇದು. ಹಾಗೆ ಇಲ್ಲಿ ದ್ರೌಪದಿ ಮತ್ತು ಧರ್ಮರಾಯ ಅಂದರೆ ಯುಧಿಷ್ಠಿರ ಇವರಿಗಾಗಿ ಈ ಬೆಂಗಳೂರಿನಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದಿಶಕ್ತಿ ದ್ರೌಪದಿ ವಹ್ನಿಕುಲ ಕ್ಷತ್ರಿಯರ ಸಮುದಾಯದ ದೇವತೆ. ಇನ್ನು ಧರ್ಮರಾಯ ಸ್ವಾಮಿ ವಹ್ನಿಕುಲ ಕ್ಷತ್ರಿಯರ ಆರಾಧ್ಯ ದೇವ. ಹಾಗಾಗಿ ಈ ಕರಗ ಮಹೋತ್ಸವದಲ್ಲಿ ಆದಿಶಕ್ತಿ ದ್ರೌಪದಿ ದೇವಿಯನ್ನ ಪೂಜೆ ಮಾಡುವಂಥ ಸಂಪ್ರದಾಯ ಇದೆ. ಇನ್ನು ಕರಗ ಅಂದರೆ ತಮಗೆ ಗೊತ್ತಿದೆ, ಈ ಸಂದರ್ಭದಲ್ಲಿ ಬೆಳೆಯುವಂಥ ಮಲ್ಲಿಗೆಯ ಹೂವಿನಿಂದ ಈ ಕರಗವನ್ನು ನಿರ್ಮಾಣ ಮಾಡ್ತಾರೆ. ಅದರಲ್ಲೂ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಕರಗ ಮಹೋತ್ಸವ ಏನಿದೆ ಅದು ಒಂದು ಹಬ್ಬದ ಮಾದರಿಯಲ್ಲಿ ನಡೆಯುವಂಥದ್ದು. ಕರ್ನಾಟಕ ರಾಜ್ಯಾದ್ಯಂತ ವಹ್ನಿಕುಲ ಕ್ಷತ್ರಿಯ ಸಮುದಾಯಕ್ಕೆ ಸೇರಿದಂತಹ, ಅದರಲ್ಲೂ ಹೊಸಪೇಟೆ, ಮಾಲೂರು, ಕೋಲಾರ, ಆನೇಕಲ್ಲು, ಬೆಂಗಳೂರು ಇಲ್ಲಿ ಮುಖ್ಯವಾಗಿ ಕೃಷಿ ಮತ್ತೆ ತೋಟಗಾರಿಕಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವಂಥವರು ಈ ಕರಗ ಮಹೋತ್ಸವದಲ್ಲಿ ಭಾಗವಹಿಸ್ತಾರೆ. ಈ ಒಂದು ದಂತಕತೆ ತಮಗೆಲ್ಲರಿಗೂ ಗೊತ್ತಿದೆ. ಜೀವನದ ಕೊನೆಯ ದಿನಗಳಲ್ಲಿ ಪಾಂಡವರು ಮತ್ತೆ ದ್ರೌಪದಿ ತಮ್ಮ ರಾಜ್ಯವನ್ನು ತೊರೆದು ಹಿಮಾಲಯಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿ ದ್ರೌಪದಿಯನ್ನ ನೋಡಿದಂತಹ ತಿಮಿರಾಸುರ ಅವಳನ್ನ ಕೀಟಲೆ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಮತ್ತೆ ಅವನು ದ್ರೌಪದಿಯನ್ನ ಮೆಚ್ಚಿಸಲಿಕ್ಕೆ ಭಯಂಕರ ರೂಪವನ್ನ ತಾಳಿ ಅವಳ ಬಳಿಗೆ ಬಂದಾಗ ದ್ರೌಪದಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ತಿಮಿರಾಸುರನನ್ನ ಸಂಹಾರ ಮಾಡಲಿಕ್ಕೆ ವೀರಕುಮಾರರು ಅನ್ನುವಂಥ ಸೈನಿಕರ ಸೈನ್ಯವನ್ನ ರಚಿಸಿದಳು ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ತಿಮಿರಾಸುರನ ಜೊತೆಯಲ್ಲಿ ಹೋರಾಟ ಮಾಡಲಿಕ್ಕೆ ಅವಳು ಪುರುಷನಾಗಿ ರೂಪಾಂತರಗೊಂಡಳು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿ ದ್ರೌಪದಿ ಸ್ವರ್ಗಕ್ಕೆ ತನ್ನ ಆರೋಹಣವನ್ನು ಮುಂದುವರಿಸಿದಾಗ ವೀರಕುಮಾರರು ಅವಳನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಕೇಳಿಕೊಳ್ತಾರೆ. ಹಾಗಾಗಿ ದ್ರೌಪದಿ ಚೈತ್ರ ಪೂರ್ಣಿಮೆಯಂದು ಭೂಮಿಗೆ ಹಿಂದಿರುಗುವುದಾಗಿ ಅವರಿಗೆ ಭರವಸೆಯನ್ನು ನೀಡ್ತಾಳೆ. ಮತ್ತೆ 10 ದಿನಗಳ ಕರಗ ದ್ರೌಪದಿಯ ಮನೆಗೆ ಮರಳುವಿಕೆಯನ್ನ ಸೂಚಿಸುತ್ತೆ. ಹಾಗಾಗಿನೇ ವಹ್ನಿಕುಲ ಕ್ಷತ್ರಿಯರು ದ್ರೌಪದಿಗಾಗಿ ಈ ಒಂದು ಕರಗ ಮಹೋತ್ಸವವನ್ನ ಈಗಲೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಆಶ್ಚರ್ಯಕರವಾಗಿರುವಂಥ ದಿನ. ಅದರಲ್ಲೂ ಕೆಲವೊಂದು ಘಟನೆಗಳು ನಿಮ್ಮನ್ನು ತುದಿಗಾಲಿನಲ್ಲಿ ನಿಲ್ಲಿಸುತ್ತೆ. ಆಶ್ಚರ್ಯ, ಕುತೂಹಲ ಒಟ್ಟೊಟ್ಟಿಗೆ ಆಗುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳ ಪ್ರಾಮುಖ್ಯತೆ ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿ 4 ಜನರಿಗೆ ಉಪಯೋಗವಾಗುವಂಥ ಕಾರ್ಯಗಳು ಈ ದಿನ ನಿಮ್ಮಿಂದ ಆಗುವಂಥದ್ದು. ಹಾಗಾಗಿನೇ ಸಮುದಾಯದ ಬೆಂಬಲವನ್ನು, ಸಮುದಾಯದಲ್ಲಿರುವಂಥ ಗಣ್ಯರ ಒಂದು ಸಪೋರ್ಟನ್ನು ಪಡ್ಕೊಳ್ಳುವಂಥ ದಿನ ಇದು. ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಹಾಗಾಗಿನೇ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಉತ್ಸಾಹ ಇದೆ, ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿದೆ. ಇನ್ನು ಈ ದಿನ ಯಾವುದೇ ಒಂದು ಪ್ರತಿಫಲ ಬಂದರೂ ಕೂಡ ಚಿಂತೆ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನವನ್ನು ಮಾತ್ರ ಮುಂದುವರಿಸಿ, ಬರುವಂತಹ ಪ್ರತಿಫಲಗಳು ನಿಮಗೆ ಅನುಕೂಲಕರವಾಗಿದ್ದರೆ ಅದನ್ನು ಸ್ವೀಕರಿಸಿ, ಅದನ್ನು ಎಂಜಾಯ್ ಮಾಡಿ. ಇಲ್ಲಾಂದರೆ ನೀವು ಎಲ್ಲಿ ಎಡವಿದ್ದೀರಿ, ಅದಕ್ಕೆ ಕಾರಣ ಏನು, ಕಾರ್ಯಕಾರಣ ಸಂಬಂಧವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಹಾಗೆ ಈ ದಿನ ನಿಮ್ಮ ವೃತ್ತಿಯಲ್ಲಿ ಇದ್ದಂತಹ ಗೊಂದಲ, ಗೋಜಲು, ಸಮಸ್ಯೆ, ಭಿನ್ನಾಭಿಪ್ರಾಯ ಇದು ದೂರವಾಗುವಂಥ ಸಾಧ್ಯತೆಗಳಿರುತ್ತೆ. ಏಕೆಂದರೆ ಅಂತಹ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ಈ ದಿನ ಅರ್ಥ ಮಾಡ್ಕೊಳ್ತೀರಿ, ನಿವಾರಣೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಸ್ತ್ರೀ ವರ್ಗದವರಿಂದ ನಿಮಗೆ ಹೆಚ್ಚಿನ ಬೆಂಬಲ ವ್ಯಕ್ತವಾಗುವಂಥದ್ದು ಕೂಡ ಇದೆ. ಮನೆಯಲ್ಲಿ ತಾಯಿಯಾಗಲಿ, ಅಕ್ಕ ತಂಗಿಯರಾಗಲಿ, ಅಥವಾ ನಿಮ್ಮ ಪತ್ನಿಯಾಗಲಿ, ಮಗಳಾಗಲಿ, ಅಥವಾ ನಿಮ್ಮ ಬಂಧು ವರ್ಗದವರಾಗಲಿ ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು, ಆ ಒಂದು ಟರ್ನಿಂಗ್ ಪಾಯಿಂಟ್ ಅದು. ಏಕೆಂದರೆ ಕೆಲವೊಮ್ಮೆ ನೀವು ನಿರೀಕ್ಷೆ ಮಾಡ್ತಾ ಇದ್ದಂತಹ ಒಂದು ಸನ್ನಿವೇಶ ಈ ದಿನ ನಿಮ್ಮ ಎದುರಿಗೆ ಪ್ರತ್ಯಕ್ಷವಾಗುತ್ತೆ. ಹಾಗಾಗಿ ಬಹಳ ವಿಶೇಷವಾದಂತಹ ದಿನ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದಲ್ಲಿ ಸ್ವಲ್ಪ ಆತುರವಾಗಿ ಕೆಲಸ ಮಾಡುವಂಥ ಸೂಚನೆಗಳು ಕೂಡ ಇದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಬೇಕು.
ಹಣವನ್ನು ಸಾಲವಾಗಿ ಪಡ್ಕೊಳ್ಳುವಂಥ ವಿಚಾರ ಆಗಲಿ, ಸಾಲವಾಗಿ ಮತ್ತೊಬ್ಬರಿಗೆ ಕೊಡುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಕುಟುಂಬ ಸದಸ್ಯರು ನಿಮ್ಮ ಜೊತೆಯಲ್ಲಿ ಒಂದು ಭಿನ್ನಾಭಿಪ್ರಾಯದ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಎನರ್ಜಿ, ನಿಮ್ಮ ಟೈಮು ವ್ಯಯ ಆಗುವಂಥದ್ದು ಇಂತಹ ಹರಟೆಗಳಿಂದ, ಇಂತಹ ಚರ್ಚೆಗಳಿಂದ. ಹಾಗಾಗಿನೇ ಈ ದಿನ ಸಮಯದ ಒಂದು ಸದ್ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಯಾವುದೇ ರೀತಿಯ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕೆ ಇದು ಸೂಕ್ತವಾದಂತಹ ಸಮಯ ಅಲ್ಲ. ಮುಂದಿನ ವಾರದವರೆಗೂ ಕೂಡ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಶ್ರಮ ಜಾಸ್ತಿ, ಆದರೆ ನಿಮ್ಮ ಸಹೋದ್ಯೋಗಿಗಳ ಒಂದು ಬೆಂಬಲ ಬಹಳ ಚೆನ್ನಾಗಿದೆ. ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಸ್ನೇಹಿತರು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗೆ ಈ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಅತಿಯಾಗಿ ನಂಬುವಂಥದ್ದು ಬೇಡ. ಎಷ್ಟು ಬೇಕೋ ಅಷ್ಟೇ ವ್ಯವಹಾರ ಮಾಡಬೇಕು, ಅಷ್ಟೇ ನಂಬಿಕೆ ಇರಬೇಕು. ಇನ್ನು ಈ ದಿನ ಹರಿತ ವಸ್ತುಗಳನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮನೆಯಲ್ಲಿ ಈ ತರಕಾರಿಯನ್ನು ಕೊಯ್ಯಲಿಕ್ಕೆ ಉಪಯೋಗಿಸುವಂಥ ಚಾಕುವಿನಿಂದಲೇ ಕೆಲವೊಂದು ಅವಘಡಗಳಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ದೂರದ ಪ್ರಯಾಣದ ಸಂದರ್ಭದಲ್ಲಿ ವಾಹನವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಏಕೆಂದರೆ ವಾಹನದಿಂದ ನಿಮಗೆ ಅಷ್ಟೊಂದು ಲಾಭ ಇಲ್ಲ, ಅಷ್ಟೊಂದು ಸೌಖ್ಯ ಇಲ್ಲ. ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಈ ಪ್ರಯಾಣವನ್ನು ನೀವು ಮುಂದುವರಿಸಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡ್ತಾಯಿರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಗ್ನಿ ಪರೀಕ್ಷೆಯ ದಿನ. ಅದರಲ್ಲೂ ನಿಮ್ಮ ಪ್ರತಿಭೆಯನ್ನು ತೋರಿಸಬೇಕು ಅಂತ ಒಂದು ಕಡೆ ತವಕ, ಆದರೆ ಬೇರೆಯವರ ದಾಕ್ಷಿಣ್ಯಕ್ಕೆ ಬಲಿಯಾಗಿ ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಕೆಲಸವನ್ನು ಮಾಡಬೇಕಾದಂಥ ಒಂದು ಸಂದರ್ಭ. ಹಾಗಾಗಿ ಇತ್ತ ದರಿ ಅತ್ತ ಪುಲಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಒಂದು ವ್ಯವಹಾರಗಳು ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕದಾದಂಥ ಫಲಗಳು ಸಿಕ್ಕಲ್ಲ. ಹಾಗಾಗಿನೇ ನಿಮಗೆ ತುಂಬ ನಿರಾಸೆ ಉಂಟಾಗುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಅದ್ಭುತವಾದಂತಹ ಫಲಗಳೇನೂ ಇಲ್ಲ, ಸಾಧಾರಣವಾಗಿರುವಂತಹ ದಿನ. ಹಾಗಾಗಿ ಎಲ್ಲೋ ಒಂದು ಕಡೆ ಸಂತೋಷಕ್ಕೂ ಕೂಡ ಕೊರತೆ ಆಗಿರುವಂಥದ್ದು. ಎಲ್ಲಿ ನಗ್ನಗ್ತಾ ಮಾತಾಡಿದ್ರೂ ಅಲ್ಲಿ ಅಪಾರ್ಥಗಳು ಉಂಟಾಗುತ್ತೆ. ನೀವು ಯಾರನ್ನು ಒಳ್ಳೆಯವರು ಅಂದ್ಕೊಳ್ತೀರೋ ಅವರಿಂದಲೇ ಈ ದಿನ ನಿಮಗೆ ದ್ರೋಹ ಆಗುತ್ತೆ. ಅವರೇ ನಿಮಗೆ ಈ ದಿನ ಸ್ವಲ್ಪ ದುಃಖವನ್ನು ತರುವಂಥವ್ರು. ಹಾಗಾಗಿ ಯಾರನ್ನು ನಂಬುವುದು, ಯಾರನ್ನು ಬಿಡೋದು ಅಂಥ ಒಂದು ಗೊಂದಲದ ಗೂಡಾಗಿರುತ್ತೆ ಈ ದಿನ ನಿಮ್ಮ ಮನಸ್ಸು. ಇನ್ನು ಈ ದಿನದಲ್ಲಿ ಪ್ರಮುಖ ವಿಚಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಕೂಡ ಕಷ್ಟಕರವಾಗಿರುತ್ತೆ. ಡಿಸಿಷನ್ ಮೇಕಿಂಗ್ ಈ ದಿನ ತುಂಬ ಕಷ್ಟ ನಿಮಗೆ. ಅದಕ್ಕಾಗಿ ಬೇರೆಯವರನ್ನು ಆಶ್ರಯಿಸಬೇಕು, ಅದಕ್ಕಾಗಿ ಬೇರೆಯವರಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಹಾಗಾಗಿ ಈ ದಿನ ಡಿಪೆಂಡೆನ್ಸಿ ತುಂಬ ಇರುತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳೇನಾದರೂ ಇದ್ದರೆ ಅದರಲ್ಲಿ ಅಷ್ಟೊಂದು ಫಲಗಳು ಸಿಕ್ಕಲ್ಲ. ಹಾಗಾಗಿ ಆ ಮಾತುಕತೆಯನ್ನಾಗಲಿ, ನಿಮ್ಮ ನಿರ್ಧಾರವನ್ನಾಗಲಿ, ಅಥವಾ ಈ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಾಗಲಿ ಈ ದಿನ ಆದಷ್ಟು ನೀವು ಪ್ರಯತ್ನ ಮಾಡಿ, ಆದರೆ ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಇವತ್ತಲ್ಲ ನಾಳೆ ಆ ಒಂದು ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ನಿರುದ್ಯೋಗಿಗಳಿಗೆ ಹೆಚ್ಚು ಅನುಕೂಲತೆಗಳು ಇಲ್ಲ. ಹಾಗಾಗಿನೇ ಈ ದಿನ ಕೂಡ ನಿಮಗೆ ಸ್ವಲ್ಪ ನಿರಾಸೆಯ ದಿನ ಆಗಿರುತ್ತೆ. ಇನ್ನು ಈ ದಿನ ಯಾರದೇ ಒಂದು ಮಾತಿನ ಮೋಡಿಗೆ ಸಿಕ್ಕಿ ಹಾಕ್ಕೊಳ್ಬೇಡಿ, ದಾಕ್ಷಿಣ್ಯಕ್ಕೆ ಬಲಿಯಾಗಬೇಡಿ. ನಿಮ್ಮ ತನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಈ ದಿನ ತುಂಬ ಬೆಳವಣಿಗೆ ಇದೆ. ಅದರಲ್ಲೂ ಧನಾತ್ಮಕವಾದಂಥ ಬೆಳವಣಿಗೆ. ಇನ್ನು ಈ ದಿನದಲ್ಲಿ ಚಂದ್ರ ನಿಮಗೆ ತೃತೀಯದಲ್ಲಿರೋದರಿಂದ ಬಹಳ ವಿಶೇಷವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಲಾಭದ ಪ್ರಮಾಣ ಸ್ವಲ್ಪ ಮಂದಗತಿಯಲ್ಲಿ ನಡೆದರೂ ಕೂಡ ಸ್ಥಿರವಾದಂಥ ಲಾಭವನ್ನು ಈ ದಿನ ಪಡ್ಕೊಳ್ತೀರಿ. ಹಾಗೆ
ಈ ದಿನ ಪ್ರಯಾಣ ಮಾಡಲಿಕ್ಕಾಗಲಿ ಅಥವಾ ಉದ್ದೇಶಿತ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕಾಗಲಿ ಸೂಕ್ತವಾದಂಥ ಸನ್ನಿವೇಶಗಳಿದೆ. ಹಾಗಾಗಿ ಹೊಸತನ್ನು ಆರಂಭ ಮಾಡಲಿಕ್ಕೆ ಈ ಸಂದರ್ಭ ಕೂಡ ನಿಮಗೆ ಉತ್ತಮವಾಗಿರುವಂಥದ್ದು. ಆದರೆ ಈ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರು ಮಾತ್ರ ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ವ್ಯವಹಾರಗಳನ್ನು ಮಾಡಬೇಡಿ. ತೀರಾ ಹತ್ತಿರದವರ ಜೊತೆಯಲ್ಲಿ ಹಣದ ವ್ಯವಹಾರ ಬೇಡ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮಿಂದ ಯಾವುದೇ ವಸ್ತುವನ್ನಾಗಲಿ ಹಣವನ್ನಾಗಲಿ ದಾನ ಕೊಡುವಂಥದ್ದು ಅಥವಾ ಬೇರೆಯವರಿಗೆ ಎರವಲಾಗಿ ಕೊಡುವಂಥ ಪ್ರಯತ್ನ ಅದನ್ನು ಈ ದಿನ ಮಾಡಬೇಡಿ. ಇನ್ನು ಈ ದಿನ ಉದ್ಯೋಗದ ಹುಡುಕಾಟದಲ್ಲಿರುವಂಥವ್ರಿಗೆ ಉತ್ತಮ ಅವಕಾಶಗಳೇನೋ ಸಿಕ್ಕತ್ತೆ. ಎಲ್ಲೋ ಒಂದು ಕಡೆ ಪಾಸಿಟಿವ್ ಸೈನ್ ಅನ್ನುವಂಥದ್ದು ಇದೆ. ಆದರೆ ಅದನ್ನು ನೀವು ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಹಾಗಾಗಿ ಈ ದಿನ ಹಠಾತ್ತಾಗಿ ಬರುವಂಥ ಕೆಲವೊಂದು ವಿದ್ಯಮಾನಗಳು, ಹಣಕಾಸಿನ ಲಾಭಗಳು, ಆರ್ಥಿಕವಾದಂಥ ಫಲಗಳೇನಿದೆ ಅದನ್ನು ಯೋಗ್ಯ ರೀತಿಯಲ್ಲಿ ನೀವು ಸ್ವೀಕರಿಸಬೇಕು. ಧನಾತ್ಮಕವಾಗಿ ಅದನ್ನು ನೀವು ವೆಲ್ಕಮ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ಬೆಲೆ ಬಾಳುವ ವಸ್ತುಗಳನ್ನಾಗಲಿ ವಾಹನವನ್ನಾಗಲಿ ಖರೀದಿ ಮಾಡಬೇಕು ಅನ್ನೋವಂಥ ಒಂದು ತುಡಿತ ಇದೆ. ಆದರೆ ಇನ್ನು ಸ್ವಲ್ಪ ದಿನ ನೀವು ಕಾದರೆ ಅತ್ಯುತ್ತಮವಾದಂಥ ದರ್ಜೆಯ ವಸ್ತುಗಳು ಸಿಕ್ಕತ್ತೆ. ಹಾಗೆ ಮನಸ್ಸಿಗೂ ಕೂಡ ಈ ಖರೀದಿಯಿಂದ ನಿಮಗೆ ಸಮಾಧಾನ ಉಂಟಾಗುತ್ತೆ. ಹಾಗೆ ಈ ದಿನ ವಾಹನಗಳಿಂದ ತುಂಬ ಲಾಭ ಇದೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರದ ಚಟುವಟಿಕೆಗಳು, ಈ ನೆಟ್ವರ್ಕ್ ಏನಿದೆ ಅದು ತುಂಬ ವಿಸ್ತಾರ ಆಗುತ್ತೆ. ಒಳ್ಳೆಯ ಫಲ ಮುಂದೆ ನಿಮಗೆ ಕಾದಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚಂದ್ರ ದ್ವಿತೀಯ ಸ್ಥಾನದಲ್ಲಿದ್ದಾನೆ, ಕುಟುಂಬ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮಗೆ ಕುಟುಂಬದಿಂದ ಸ್ವಲ್ಪ ಒತ್ತಡಗಳಿರುತ್ತೆ. ಕುಟುಂಬದ ಯಾರೋ ಒಬ್ಬರ ಸದಸ್ಯರ ಮಾತು ನಿಮಗೆ ಇಷ್ಟ ಆಗಲ್ಲ, ಮತ್ತೊಬ್ಬರ ನಡವಳಿಕೆ ನಿಮಗೆ ಸೇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ವಿಚಿತ್ರವಾದಂಥ ನಡವಳಿಕೆಗಳನ್ನು ನಿಮ್ಮ ಕುಟುಂಬಸ್ಥರಿಂದ ನೋಡ್ತೀರಿ. ಹಾಗೆ ಈ ದಿನ ಸಂಪೂರ್ಣವಾಗಿ ಮನೆಗೆ ಕೆಲಸ ಮಾಡಬೇಕು ಅಂತ ಅನ್ನಿಸಲ್ಲ. ಏಕೆಂದರೆ ಮನೆಯ ವಾತಾವರಣವೇ ಸ್ವಲ್ಪ ಅಸ್ತವ್ಯಸ್ತವಾಗಿ ಇರುವಂಥದ್ದು. ಇನ್ನು ಈ ದಿನದಲ್ಲಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಒಂದು ಮನಸ್ಸಿದೆ. ಆದರೆ ಅದಕ್ಕೆ ಸರಿಯಾದಂಥ ಒಂದು ಸಹವರ್ತಿಗಳಾಗಲಿ, ಹಾಗೆ ಆ ಕಾರ್ಯಕ್ರಮಕ್ಕೆ ಹೇಗೆ ಭಾಗವಹಿಸಬೇಕು ಅನ್ನೋಂಥದ್ರ ಬಗ್ಗೆ ಜಿಜ್ಞಾಸೆಯಾಗಲಿ ಇರೋದರಿಂದ ಈ ದಿನ ಅಲ್ಲೂ ಕೂಡ ನಿಮ್ಮ ಉಪಸ್ಥಿತಿ ಇರಲ್ಲ. ಇನ್ನು ಈ ದಿನದಲ್ಲಿ ಕೆಲವೊಂದು ಅಮೂಲ್ಯವಾದ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಈ ದಿನ ನಿಮ್ಮ ವ್ಯವಹಾರಕ್ಕೆ ಬೇಕಾದಂಥ ಒಂದು ಒಳ್ಳೆಯ ಟಿಪ್ಸ್ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪಾಲುದಾರರನ್ನು ಓಲೈಸುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಒಂದು ಸಾಧಕ ಬಾಧಕಗಳನ್ನು ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳಿಂದ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಇದೆ. ಜೊತೆಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಹಿನ್ನಡೆಯನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಎಲ್ಲಿ ನೋಡಿದ್ರೂ ಕೂಡ ಈ ದಿನ ಸ್ವಲ್ಪ ನಿರುತ್ಸಾಹದ ವಾತಾವರಣವೇ ಇರುತ್ತೆ. ಅದನ್ನು ಈ ದಿನ ಆ್ಯಕ್ಟಿವೇಟ್ ಮಾಡಿಕೊಳ್ಬೇಕು, ನಗುನಗ್ತಾ ಇರಬೇಕು, ಚಟುವಟಿಕೆಯಿಂದ ಇರಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮ ಫಲಗಳಿರುವಂಥ ದಿನ. ಅದರಲ್ಲೂ ರಾಶಿಯ ಅಧಿಪತಿಯಾದಂತಹ ಬುಧನಿಂದ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ನಿರೀಕ್ಷೆಗಳನ್ನು ನೀವು ಇಟ್ಕೊಳ್ಬೋದು. ಏಕೆಂದರೆ ನಿಮಗೆ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಸಂದರ್ಭ. ಹೊಸ ಪರಿಚಯಗಳು ಈ ದಿನ ಆಗುತ್ತೆ. ಅಮೂಲ್ಯವಾದಂಥ ವಿಚಾರಗಳನ್ನು ತಿಳ್ಕೊಳ್ತೀರಿ. ಹೊಸ ಹೊಸ ಜ್ಞಾನ ಸಂಪಾದನೆ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ವ್ಯಾಪಾರಕ್ಕಾಗಲಿ ನಿಮ್ಮ ವಿದ್ಯಾಭ್ಯಾಸಕ್ಕಾಗಲಿ ಬೇಕಾದಂತಹ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಇದು ಒಂದು ಉತ್ಸಾಹದಾಯಕವಾದಂಥ ಒಂದು ವಾತಾವರಣ. ಹಾಗೆ ಈ ದಿನ ಸಾಲದ ಒತ್ತಡಗಳು ಹೆಚ್ಚಾಗುವಂಥ ಸಾಧ್ಯತೆ ಇರೋದರಿಂದ ಈ ದಿನ ಹೊಸದಾಗಿ ಯಾವುದೇ ಹಣಕಾಸಿನ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ಏನೋ ಒಂದನ್ನು ಬಯಸ್ತೀರಿ, ಇದು ಆಗಲಿ ಅಂತ ಹೇಳಿ ನೀವು ಅದಕ್ಕಾಗಿ ಹಪಹಪಿಸುವಂಥದ್ದು ಇದೆ.
ಆದರೆ ಸಕಾಲಕ್ಕೆ ಅಂತಹ ನೆರವು ನಿಮಗೆ ಈ ದಿನ ಸಿಕ್ಕಲ್ಲ. ಹಾಗಾಗಿ ಈ ದಿನ ಜನರ ಮೇಲೆ ಇದ್ದಂಥ ನಂಬಿಕೆಯೇ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಗೃಹ ನಿರ್ಮಾಣದ ಪ್ರಯತ್ನಗಳೇನಾದರೂ ಇದ್ದರೆ ಅದು ಮುಂದೂಡಲ್ಪಡುವಂಥದ್ದು. ಹಾಗಾಗಿ ಅದಕ್ಕೆ ಒಂದು ಚಿಂತೆ ಮಾಡುವಂಥದ್ದಾಗಲಿ ಅಥವಾ ಕೆಲಸ ಆಗಲಿಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂರುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನ ಲೇವಾದೇವಿ ವ್ಯವಹಾರಗಳನ್ನು ಮಾಡುವಂಥವರು ತೀರಾ ಹತ್ತಿರದ ಬಂಧುಗಳ ಜೊತೆ ವ್ಯವಹಾರವನ್ನು ನಿರ್ಬಂಧಿಸಬೇಕಾಗತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಒಂದೇ ಒಂದು ಸಣ್ಣ ತಪ್ಪು ಅದು ಇಡೀ ದಿನ ನೀವು ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ವ್ಯವಹಾರದಲ್ಲಿ ನಿಮಗೆ ತುಂಬ ಪೈಪೋಟಿ ಇದೆ, ತುಂಬ ಸ್ಪರ್ಧೆಗಳಿದೆ. ಅದು ವಿದ್ಯಾರ್ಥಿಗಳಿಗೂ ಅನ್ವಯಿಸುತ್ತೆ, ಗೃಹಿಣಿಯರಿಗೂ ಅನ್ವಯಿಸುತ್ತೆ. ಇನ್ನು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಸ್ವಂತ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೂ ಕೂಡ ಈ ದಿನ ನೀವು ಸ್ಪರ್ಧೆಯನ್ನು ಎದುರಿಸಬೇಕಾಗತ್ತೆ. ಹಾಗೆ ಈ ದಿನ ಒಂದು ಹುಲ್ಲು ಕಡ್ಡಿ ಕೂಡ ನಿಮ್ಮನ್ನೇ ಅಲ್ಲಾಡಿಸ್ಬಿಡ್ಬೋದು. ಏಕೆಂದರೆ ನಿಮ್ಮಲ್ಲಿರುವಂಥ ಕೆಲವು ವೀಕ್ನೆಸ್ಗಳಿಂದ ಈ ದಿನ ತುಂಬ ಜರ್ಜರಿತರಾಗಿದ್ದೀರಿ. ಹಾಗಾಗಿನೇ ನಿಮ್ಮಲ್ಲಿರುವಂಥ ಒಂದು ಸ್ಟ್ರೆಂತ್ ಮರೆತು ಹೋಗಿದೆ, ವೀಕ್ನೆಸ್ಗಳೇ ಪ್ರಧಾನವಾಗಿ ಕಾಣಿಸ್ತಾ ಇದೆ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳನ್ನು ಫೇಸ್ ಮಾಡಲಿಕ್ಕಾಗಲಿ, ಕೆಲವೊಂದು ಕೆಲಸಗಳನ್ನು ಆರಂಭ ಮಾಡಲಿಕ್ಕಾಗಲಿ ನಿಮಗೆ ತುಂಬ ಕಷ್ಟವಾಗುತ್ತೆ. ಹಾಗೆ ಈ ದಿನದ ನಿರೀಕ್ಷೆಗಳು ಕೂಡ ನಿಮಗೆ ಹುಸಿಯಾಗುವಂಥದ್ದು. ಆದ್ದರಿಂದಲೇ ಯಾರಿಂದ ಏನನ್ನೂ ಕೂಡ ಬಯಸಬೇಡಿ. ಹಾಗೆ ಭಗವಂತನ ಅನುಗ್ರಹ ಇದ್ದಷ್ಟು ಮಾತ್ರ ಈ ದಿನ ನಿಮಗೆ ಪ್ರತಿಫಲ ಸಿಕ್ಕತ್ತೆ. ಹಾಗಾಗಿ ಈ ದಿನ ಪ್ರತಿಫಲಕ್ಕಾಗಿ ನೀವು ತುಂಬ ಪ್ರಯತ್ನವನ್ನು ಪಡುವಂಥದ್ದು ಅಗತ್ಯ ಇಲ್ಲ. ಇನ್ನು ನಿಮ್ಮ ಪ್ರತಿಭೆ, ನಿಮ್ಮ ಟ್ಯಾಲೆಂಟ್ಗೆ ಈ ದಿನ ಸೂಕ್ತವಾದಂಥ ಒಂದು ಸ್ಥಾನಮಾನ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಶ್ರಮದಾಯಕವಾದಂಥ ದಿನವೇ ನಿಮಗೆ. ಇನ್ನು ಈ ದಿನದಲ್ಲಿ ಸಾಕು ಪ್ರಾಣಿಗಳೇನಾದರೂ ಇದ್ದರೆ ಅವುಗಳಿಂದ ಮನಸ್ಸಿಗೆ ಒಂದು ಒತ್ತಡ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಈ ದಿನದಲ್ಲಿ ನಿಮ್ಮ ಒಂದು ವಿಚಾರಧಾರೆಗಳಿಂದಾಗಲಿ, ನಿಮ್ಮ ಗ್ರಹಗತಿಗಳಿಂದಲಾಗಲಿ ಈ ದಿನ ಯಾವುದೇ ಒಂದು ಪ್ರಾಣಿಗಾಗಲಿ ಅಥವಾ ಮನುಷ್ಯರಿಗಾಗಲಿ ಯಾವುದೇ ರೀತಿಯ ತೊಂದರೆಗಳನ್ನು ಉಂಟು ಮಾಡಬಾರ್ದು. ಆ ಒಂದು ನಿಟ್ಟಿನಲ್ಲಿ ಈ ದಿನ ಸಾಕು ಪ್ರಾಣಿಗಳು, ನಾಯಿ, ಬೆಕ್ಕು ಇತ್ಯಾದಿಗಳನ್ನು ಆದಷ್ಟು ದೂರ ಇಡುವಂಥದ್ದು ಉತ್ತಮ. ಇನ್ನು ಈ ದಿನ ಸಾಂಸ್ಕೃತಿಕ ರಂಗದಲ್ಲಿರುವಂಥವ್ರಿಗೆ ತುಂಬ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿನೇ ನಿಮ್ಮ ಪ್ರತಿಭೆ ಈ ದಿನ ಗುರುತಿಸಲ್ಪಡುತ್ತೆ. ಆದರೆ ವೈಯಕ್ತಿಕವಾಗಿ ಈ ದಿನ ನೋವು ನಿಮಗೆ ಮುಂದುವರಿಯುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಅದರಲ್ಲೂ ಲಾಭಸ್ಥಾನದಲ್ಲಿ ಈ ದಿನ ಚಂದ್ರ ಇದ್ದಾಗ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ತುಂಬ ಒಂದು ಸಂತೋಷ ಜೊತೆಗೆ ಆತ್ಮವಿಶ್ವಾಸ ಎರಡೂ ಕೂಡ ಈ ದಿನ ಗರಿಷ್ಠವಾಗಿ ನಿಮಗೆ ಲಭ್ಯವಾಗುತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಈಗಾಗಲೇ ಕಟ್ಟುನಿಟ್ಟಿನ ಅಭ್ಯಾಸಗಳನ್ನು ರೂಢಿಸ್ಕೊಂಡಿದ್ದೀರಿ. ಈ ದಿನ ಕೂಡ ಅದನ್ನು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ತಂದೆ ತಾಯಿಯಿಂದರ ಮಾರ್ಗದರ್ಶನವನ್ನು ಕೆಲವೊಂದು ಸೂಕ್ತ ಸಮಯದಲ್ಲಿ ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ವಂತ ಬಂಧುಗಳೇ ಅಥವಾ ನಿಮಗೆ ತೀರಾ ಹತ್ತಿರದವರೇ ಈ ದಿನ ನಿಮ್ಮಲ್ಲಿರುವಂಥ ಕೆಲವೊಂದು ದೋಷಗಳನ್ನು ಎತ್ತಿ ತೋರಿಸುವಂಥದ್ದು, ನಿಮ್ಮ ಒಂದು ಉತ್ಸಾಹಕ್ಕೆ ತಣ್ಣೀರೆರಚುವಂಥ ಒಂದು ಪ್ರಯತ್ನ ಕೂಡ ಅವರಿಂದ ಆಗತ್ತೆ. ಹಾಗಾಗಿ ಈ ದಿನ ಕುಟುಂಬ ಸದಸ್ಯರ ಸಹಕಾರ ಏನೋ ನಿಮಗೆ ಸಿಕ್ಕತ್ತೆ, ಆದರೆ ಅಲ್ಪ ಸ್ವಲ್ಪ ಸಿಕ್ಕುವಂಥದ್ದು, ಸಕಾಲಕ್ಕೆ ಅದು ನಿಮಗೆ ಸಿಕ್ಕದೇ ಹೋಗ್ಬೋದು. ಇನ್ನು ಈ ದಿನ ವಿಶೇಷವಾಗಿ ಹಣಕಾಸಿನ ಪರಿಸ್ಥಿತಿಗಳು ನಿಮಗೆ ಉತ್ತಮವಾಗಿರುತ್ತೆ. ದೂರದ ಸಂಬಂಧಿಕರಿಂದ ಈ ದಿನ ಆಹ್ವಾನಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲಸಗಳು ಸಮಯಕ್ಕೆ ಸರಿಯಾಗಿ ಈ ದಿನ ಆಗದೇ ಇರ್ಬೋದು. ಹಾಗಾಗಿನೇ ಈ ದಿನ ಮನಸ್ಸಿಗೆ ಬೇಸರವನ್ನು ತಂದುಕೊಳ್ಳದೆ ಕೆಲಸಗಳನ್ನು ಮುಂದುವರಿಸಿ. ಏಕೆಂದರೆ ಒಂದೊಂದು ಕೆಲಸಕ್ಕೆ ಈ ದಿನ ಇನ್ನೂ ಎಫರ್ಟ್ ಕೂಡ ಹೆಚ್ಚಾಗಿ ಬೇಕಾಗುತ್ತೆ. ಅದನ್ನು ಈ ದಿನದಲ್ಲಿ ಇಲ್ಲ ಅಂದರೂ ಕೂಡ ನಾಳೆಯ ದಿನ ತುಂಬಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ನೆರವಿಗೆ ನೀವು ಧಾವಿಸುವಂಥ ಸಾಧ್ಯತೆ ಕೂಡ ಇದೆ.
ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ ನೀವಾಗ್ತೀರಿ. ಒಟ್ಟಾರೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ ಈ ದಿನ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ಕೊಳ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಸ್ಪರ್ಧೆಗಳನ್ನು ಬಹಳ ಚೆನ್ನಾಗಿ ಎದುರಿಸ್ತೀರಿ. ಯಾವುದೇ ರೀತಿಯ ಅಡ್ವರ್ಸ್ ಆಗಿರುವಂಥ ಸನ್ನಿವೇಶಗಳಿದ್ದರೂ ಕೂಡ ಅದನ್ನು ಬಹಳ ತಾಳ್ಮೆಯಿಂದ ವಿವೇಚನೆಯಿಂದ ಈ ದಿನ ಸಮಸ್ಯೆಯ ಪರಿಹಾರಾತ್ಮಕ ಹಿನ್ನೆಲೆಯಲ್ಲಿ ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಕೆಲಸಗಳು ಮಂದಗತಿಯಲ್ಲಿ ಸಾಗುತ್ತೆ. ಆದರೆ ಹೆಚ್ಚು ಮೊತ್ತದ ಈ ಬಂಡವಾಳವನ್ನು ಯಾವುದೇ ಒಂದು ವ್ಯವಹಾರಕ್ಕೆ ತೊಡಗಿಸುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಈ ದಿನ ನಿಮ್ಮ ಒಂದು ಪ್ರಾಮಾಣಿಕತೆ ಏನಿದೆ ಅದನ್ನೇ ಅನುಮಾನದಿಂದ ನಿಮ್ಮ ಸ್ನೇಹಿತರು ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಕೂಡ ಈ ದಿನ ಬೇರೆಯವರಿಂದ ಅದು ಗುರುತಿಸಲ್ಪಡಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ವ್ಯವಹಾರಗಳಲ್ಲಿ, ನಿಮ್ಮ ಒಂದು ಪ್ರಯತ್ನಗಳಲ್ಲಿ ಆತ್ಮವಿಶ್ವಾಸ ಇದ್ದಷ್ಟು ಕೆಲಸಗಳನ್ನು ಮುಂದುವರಿಸ್ತಾ ಇದೆ. ಹಾಗೆ ಈ ದಿನ ಸ್ವಲ್ಪ ಶ್ರಮ ಕೂಡ ಜಾಸ್ತಿ ಆಗುತ್ತೆ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಸಂದರ್ಭದಲ್ಲಿ. ಇನ್ನು ಕೆಲವರಿಗಂತೂ ಆಧ್ಯಾತ್ಮಿಕ ಚಿಂತನೆ ಉಂಟಾಗುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಯಾವುದೇ ಒಂದು ನಿರುದ್ಯೋಗದ ಪ್ರಯತ್ನಗಳಿದ್ದರೆ ಅಥವಾ ಉದ್ಯೋಗ ಬೇಕು, ವ್ಯಾಪಾರದಲ್ಲಿ ಬಂಡವಾಳ ತೊಡಗಿಸಬೇಕು ಇತ್ಯಾದಿ ಆಲೋಚನೆಗಳಿದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಈ ದಿನ ನಿಮಗೆ ಅಷ್ಟೊಂದು ಅನುಕೂಲಕರವಾದಂತಹ ಗ್ರಹಗತಿಗಳು ಲಭ್ಯ ಇಲ್ಲ. ಇನ್ನು ಈ ದಿನ ತಾಂತ್ರಿಕ ಕೆಲಸಗಳನ್ನು ಮಾಡುವಂಥವ್ರಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಬೇಡಿಕೆಯ ಹಿನ್ನೆಲೆಯಲ್ಲೇ ನಿಮ್ಮ ಒಂದು ಅಚಾತುರ್ಯ, ನಿಮ್ಮಿಂದ ಆಗುವಂಥ ಒಂದು ಸಣ್ಣ ತಪ್ಪು ನಿಮಗೆ ದುಬಾರಿ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಕೆಲವೊಂದು ವಿಚಾರಗಳನ್ನು ಅತಿಯಾಗಿ ನಂಬುವಂಥದ್ದು, ಹಾಗೆ ಕೆಲವೊಂದು ಪ್ರಾಮಾಣಿಕವಾದವರ ಮೇಲೇ ಅನುಮಾನ ಪಡುವಂಥ ಸ್ವಭಾವ, ಈ ಎರಡರಿಂದ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಇನ್ನು ಹೊಸ ಹೊಸ ಆವಿಷ್ಕಾರಗಳು ಏನೋ ಈ ದಿನ ಆಗುತ್ತೆ. ಅಂದರೆ ಸಂಶೋಧನೆಯನ್ನು ಮಾಡುವಂಥದ್ದು, ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು, ಇಂತಹ ಪ್ರಯತ್ನಗಳೇನೋ ಮುಂದುವರಿತಾ ಇರುತ್ತೆ. ಆದರೆ ಈ ದಿನ ನಿಮ್ಮ ಒಂದು ಫಲಿತಾಂಶದಲ್ಲಿ ಬರುವಂಥ ವ್ಯತ್ಯಾಸಗಳನ್ನು ಗಮನಿಸಲ್ಲ. ಹಾಗಾಗಿನೇ ಈ ದಿನ ಚಂಚಲವಾದಂಥ ಮನಸ್ಸು ಎಲ್ಲಿ ಅನುಕೂಲ ಇದೆ, ಎಲ್ಲಿ ಅನಾನುಕೂಲ ಇದೆ ಇದನ್ನು ಗ್ರಹಿಸಲಿಕ್ಕೂ ಕೂಡ ನಿಮಗೆ ಕಷ್ಟವಾಗುತ್ತೆ. ಹಾಗೆ ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳೇನಿದೆ ಅದು ಕೂಡ ಮುಂದೂಡಲ್ಪಡುವಂಥದ್ದು, ಅದು ಸಕಾಲಕ್ಕೆ ಆಗಲ್ಲ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ ಸ್ವಲ್ಪ ವಿವಾದಗಳು ಉಂಟಾಗುವಂಥದ್ದಿದೆ. ಅದರಲ್ಲೂ ಸ್ತ್ರೀಯರಿಂದ ಈ ದಿನ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು. ಜೊತೆಯಲ್ಲಿ ಈ ದಿನ ದೈವಿಕ ಕಾರ್ಯಕ್ರಮಗಳೇನಿದೆ ಅದರಲ್ಲಿ ಭಾಗವಹಿಸಿ ತನು ಮನ ಧನವನ್ನು ಈ ದಿನ ಅರ್ಪಣೆ ಮಾಡುವಂಥದ್ದು ಕೂಡ ಇರುತ್ತೆ. ಆದರೆ ಪ್ರಗತಿ ಆಗಲಿ, ಲಾಭ ಬರಲಿ, ವ್ಯಾಪಾರದಲ್ಲಿ ವಿಸ್ತರಣೆ ಆಗಲಿ, ಉದ್ಯೋಗದಲ್ಲಿ ಭದ್ರತೆ ಇರಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೀವು ಭಗವಂತನನ್ನು ಈ ದಿನ ಆರಾಧನೆ ಮಾಡುವಂಥದ್ದು ಇದೆ. ಒಟ್ಟಾರೆ ಸ್ವಾರ್ಥಕ್ಕಾಗಿಯೇ ಈ ದಿನ ಕೆಲಸಗಳು ಹೆಚ್ಚಾಗಿ ಹಮ್ಮಿಕೊಳ್ಳುವಂಥದ್ದು ನೀವು. ಆದರೆ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂಥ ಒಂದು ಗುಣವನ್ನು ಬೆಳೆಸ್ಕೊಳ್ಳುವಂಥದ್ದು ಸೂಕ್ತ. ಹಿರಿಯರ ಮಾರ್ಗದರ್ಶನವನ್ನು ಈ ದಿನ ಅಂತಿಮವಾಗಾದರೂ ಪಡ್ಕೊಂಡು ಅದರಿಂದ ಅಲ್ಪ ಸ್ವಲ್ಪ ಲಾಭವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಉತ್ಸಾಹದಿಂದ ಕೆಲಸಗಳೇನೋ ಆರಂಭ ಆಗುತ್ತೆ, ಆದರೆ ಮಧ್ಯದಲ್ಲಿ ಕೆಲಸಗಳು ಕೈಗೂಡುತ್ತೆ. ಯಾವುದೋ ಒಂದು ವಸ್ತುವಿನ ಕೊರತೆ, ಸಂಪನ್ಮೂಲದ ಅಭಾವ, ಇದರಿಂದ ಈ ದಿನದ ಕೆಲವೊಂದು ಚಟುವಟಿಕೆಗಳು ಮುಂದೂಡುವಂಥ ಸಾಧ್ಯತೆ ಇದೆ.
ಹಾಗೆ ಈ ದಿನ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅಲ್ಪ ಸ್ವಲ್ಪ ಸುಳ್ಳು ಹೇಳುವಂಥದ್ದು, ಇಲ್ಲದ್ದನ್ನು ಇದೆ ಅಂತ ಹೇಳಿ ಬಣ್ಣ ಕಟ್ಟಿ ಹೇಳುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಪಶ್ಚಾತ್ತಾಪವನ್ನೇ ತರಿಸುವಂಥದ್ದು. ಹಾಗೆ ಈ ದಿನ ಕೃಷಿಕರಿಗೆ ಅಷ್ಟೊಂದು ಆದಾಯ ಇರಲ್ಲ, ಆದರೆ ಪಶುಪಾಲನೆ ಮಾಡ್ತಾ ಇರುವಂಥವ್ರಿಗೆ ಈ ದಿನ ಸ್ವಲ್ಪ ಒತ್ತಡಗಳಿಂದ ದಿನ ಇರುತ್ತೆ. ಇನ್ನು ಈ ದಿನ ಸ್ನೇಹಿತರಿಂದ ಪ್ರೋತ್ಸಾಹದಾಯಕವಾದಂಥ ಮಾತುಗಳನ್ನು ಕೇಳ್ತೀರಿ. ಅಂದರೆ ಒಂದು ಸ್ನೇಹಿತರ ಬೆಂಬಲ ನಿಮಗೆ ಚೆನ್ನಾಗಿದೆ, ಅವರ ಮಾತು ಶ್ರೀರಕ್ಷೆಯಾಗಿ ನಿಮಗೆ ಇರುವಂಥದ್ದು. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನದಲ್ಲಿ ಹೆಚ್ಚಿನ ಫಲಗಳು ಸಿಗಬೇಕು ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿಯಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಪ್ರಮುಖ ದಾಖಲೆಗಳನ್ನು ನಿರ್ವಹಣೆ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಯಾವುದೇ ರೀತಿಯ ಆಸ್ತಿ ಪಾಸ್ತಿ ಆಗಲಿ, ಒಡವೆ ವಸ್ತ್ರಗಳಾಗಲಿ, ಇದನ್ನು ನೀವು ಧರಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿ ಇರಬೇಕಾಗತ್ತೆ. ಆದಷ್ಟು ನಿಮ್ಮಲ್ಲಿರುವಂತಹ ಶ್ರೀಮಂತಿಕೆ ಏನಿದೆ, ನಿಮ್ಮ ಒಡವೆ ವಸ್ತ್ರಗಳೇನಿದೆ, ಅದನ್ನು ಪ್ರದರ್ಶನಕ್ಕೆ ಇಡಬೇಡಿ ಈ ದಿನದಲ್ಲಿ. ಏಕೆಂದರೆ ಅದನ್ನು ಕಂಡು ಈ ದಿನ ಕೆಲವರು ಹೊಟ್ಟೆ ಉರಿ ಪಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರಗಳು, ನಿಮ್ಮ ಪ್ರಯತ್ನಗಳು ಈ ದಿನ ಎಲ್ಲೆಯನ್ನು ಮೀರುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಕೂಡ ಸಿಕ್ಕತ್ತೆ, ನಿಮ್ಮ ಸಹೋದ್ಯೋಗಿಗಳ ಬೆಂಬಲ ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಉಂಟಾಗುವಂಥದ್ದು, ಇದರಿಂದ ನಿಮ್ಮ ವ್ಯಾಪಾರದ ವಿಸ್ತರಣೆ ಆಗುತ್ತೆ. ಜೊತೆಗೆ ಈ ದಿನದಲ್ಲಿ ಈ ವಿವಾಹ ಇತ್ಯಾದಿ ಪ್ರಸ್ತಾವನೆಗಳಿಗೆ ಅವರ ಒಂದು ಮಾತು ಕೂಡ ನಿಮಗೆ ನೆರವಾಗುತ್ತೆ. ಹಾಗೆ ಹೊಸ ಕಾರ್ಯಕ್ರಮಗಳಿಗೆ ಒಂದು ರೀತಿಯಲ್ಲಿ ಚಾಲನೆ ದೊರೆಯುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇದೆ. ಇನ್ನು ಕೆಲವೊಂದು ಸಣ್ಣ ಪುಟ್ಟ ವಿವಾದಗಳಿದೆ, ಭಿನ್ನಾಭಿಪ್ರಾಯಗಳಿದೆ, ಅದು ಬಗೆಹರಿಯುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನ ಕಡಿಮೆ ಇದ್ದರೂ ಕೂಡ ಫಲ ತುಂಬ ಇರುತ್ತೆ. ಇನ್ನು ಈ ದಿನ ಉದ್ಯೋಗಸ್ಥರಿಗೆ ಅಥವಾ ನಿರುದ್ಯೋಗಿಗಳಿಗೆ ಬೇಕಾಗಿರುವಂಥ ಒಂದು ಒಳ್ಳೆಯ ಮಾಹಿತಿ ನಿಮಗೆ ಸಿಕ್ಕುವಂಥದ್ದು ಈ ದಿನ. ಹಾಗೆ ಆಸ್ತಿ ಮಾಡುವಂಥ ವಿಚಾರದಲ್ಲಿ ಆತುರತೆಯನ್ನು ತೋರಬೇಡಿ, ಸ್ವಲ್ಪ ನಿಧಾನವಾಗಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ವಿದೇಶದಲ್ಲಿರುವಂಥವರಿಗೆ, ವಿದೇಶದಲ್ಲಿ ಉದ್ಯೋಗದಲ್ಲಿ ಇರುವಂಥವ್ರಿಗೆ ಈ ದಿನ ಹೆಚ್ಚಿನ ಪ್ರಗತಿ ಇದೆ. ನಾಳೆಗಾಗಿ ಉಳಿತಾಯ ಅನ್ನುವಂಥ ಮಾತು ಕೂಡ ಈ ದಿನ ವಿಶೇಷವಾಗಿ ಅರ್ಥಗರ್ಭಿತವಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಕೆಲಸದಲ್ಲಿ ಸತತವಾಗಿ ಜವಾಬ್ದಾರಿಯನ್ನು ಪ್ರದರ್ಶನ ಮಾಡುವಂಥ ಸಮಯ ಕೂಡ. ಹಾಗಾಗಿ ನಿಮ್ಮ ಒಂದು ಪ್ರತಿಭೆಯನ್ನು ಪ್ರೂವ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.